ಯಾಕ ತುಕಾರಾಂಬರ್ನ ಪಂಡ್ರಾಪುರ ಇಟೋಬ್ರ ಚೆಂಡ್ ತೆಳಗ್ ಮಾಡ್ತಿದ್ದ? ಹೌದು. ಕೇಳಿದ್ರು ಒಂದ್ ದಿವಸ ರುಕ್ಮಿಣಿ ಹೆಣ್ತಿ ಪಾಂಡುರಂಗ ಯಾಕ ರುಕ್ಮಿಣಿ ಪಾಂಡುರಂಗ ಎಲ್ಲಾರ ಬರಾನ ಒಳ್ಳೆ ಹೆಂಗ್ ಖಡ ಕಟ್ಟಿ ನಿಂದಿರ್ತಿ ಶಟದ ನಿಂದಿರ್ತಿ ಕಣ್ಣು ಕಿಸ್ಕೊಂಡು ಮತ್ತ ತುಕಾರಾಂಬರಣ ಯಾಕೆ ತಲಿ ತೆಳಗ್ ಮಾಡ್ತಿ ಅಂತೇಳಿ ರುಕ್ಮಿಣಿ ಕೇಳಿದಳು. ಕೇಳನ ಅವಾಗ ಪಾಂಡುರಂಗ ಹೇಳ್ತಾನ ರುಕ್ಮಿಣಿಗೆ, ಎಲ್ಲ ಬಂದಿರ ಗಿರಕ್ಕೆಲ್ಲ ಅಪೇಕ್ಷೆ ಇಟ್ಟೇ ಬರ್ತಾವ. ನನಗ್ ಹೊಲ ಕೊಡು, ನನಗ್ ಮನಿ ಕೊಡು, ಬೆಳ್ಳಿ ಕೊಡು, ಬಂಗಾರ ಕೊಡು, ನನಗ್ ಹ್ಯಾಂಡ್ರ್ ಕೊಡು, ಮಕ್ಕಳ ಕೊಡು, ಎತ್ತ ಕೊಡು, ಆಕಳ ಕೊಡು, ಎಲ್ಲ ಅಪೇಕ್ಷೆ ಇಟ್ಟೇ ಬರ್ತಾವ. ಅವು ಅಪೇಕ್ಷೆ ಇಟ್ಟು ಬಂದಿರ್ಕ ಅವತ್ರ ಮುಖ ನೋಡಬಾರ್ದ ಅಂತ ಹೇಳಿ ಚೆಂಡ್ ತಳ ಮ್ಯಾಗ ಹಿಂಗ ಅವತ್ರ ಯಾವ ನೋಡತ್ತೆ ಸೋಮ್ ಕಡ ನಿಂದ್ರದು, ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಇವ ಬರ್ಲ ಚೆಂಡ್ ತೆಳಗ್ ಯಾಕೆ ಮಾಡ್ತಿದ್ ಗೊತ್ತಾ? ಯಾಕ ಇವ ನೋಡುನು ಏನಾತ ಹೇಳಿ ಒಂದಿನ ಇವ್ ಮನ್ಯಾಗ ಹೆಂಡ್ರ ಸುಮ್ಮಿರ್ತಾವತ್ತೀನಿ. ಯಾಕ ತುಕಾರಾಮನ ಹೆಂಡತಿ ಏನಂದಳು ಜಿಜಾಬಾಯಿ? ಏನಂದಳು? ಧವಳವನ ಎಲ್ಲ ಬೇಡದವ್ರಿಗೆಲ್ಲ ಪಾಂಡೂರಂಗ ಬೇಕಾದ ಕೊಡ್ಲತ್ತೇನತ್ತ. ಮತ್ ನೀನು ಯಾರ ತೊಡ ಬತ್ತಿ ಇಸ್ಕೊಂಬಾಲ್ ನಮಗೂ. ಈಕಿ ಅಪೇಕ್ಷೆ ಪಟ್ರು, ಇವನ್ ಮಾತ್ ಕೇಳಿ ಜುಲ್ಮಿಲಿ ಹಾದಿವ ತುಕಾರಾಮ. ಗಣ್ಣಾಡ್ತಿ ಅಡ್ಡು ಕೂಡಿ ಹಾದು ಹೋಗಾನ. ಏನ್ ಬೇಡ ನಾ ತುಕಾರಾಮ್ ಎಂತ ನಿಸ್ವಾರ್ಥಿ. ಏನಂದ? ನಾ ಝಳಕ ಮಾಡಿದ ಕೂಡಲೇನೆ ದಿನ ಒಂದ್ ಅರ್ಬಿ ಬದಲಾಯಿಸ್ತೀನಿ. ದಿನ ಒಂದು ಬೇರೆ ಬೇರೆ ಹೆಣ್ತಿಗೆ ಒಂದ್ ಸೀರೆ ಅದ, ಎರಡು ಸೀರೆ, ಎರಡು ಧೋತ್ರ, ಎರಡು ಅಂಗಿ ಅದಾವ. ಒಪ್ಪ ತುಣ್ತೇವ್. ತುಕಾರಾಮ್ ಎಂತಾದ್ ಬೇಡ ಕೇಳು. ಎಂತ ನಿರಪೇಕ್ಷ ಇರ್ಬೇಕು. ಹೆಂಗ? ಈಗ ಒಂದು ಹೊತ್ತ ಅನ್ನ ಸಿಗ್ತದ, ಅದಿಟ್ಟು ಸಿಗ್ಲಾರ್ದಂಗ ಮಾಡಂದತ್ತ ಪಾಂಡುರಂಗ. ಅಂತ ನಿರಪೇಕ್ಷ ಹೋಗುಳ್ಯ ಆನಾನೇ ಅವ ಚೆಂಡ್ ತೆಳಗ್ ಮಾಡಿ ಇಂಥವ್ ಅದನ್ನ ಚೆಂಡ್ ತೆಳಗ್ ಮಾಡಿ ನಿಂದಿರ್ತಾನವ ಪಾಂಡುರಂಗ. ನಿರಪೇಕ್ಷ ಅದಾನಂತೇಳಿ ಹಂಗ ನಿರಪೇಕ್ಷದಿಂದ ದುಡ್ದವ್ರಿಗೆ ದೇವರೇ ಸಾಕ್ಷಾತ್ ಬಂದು ಭೇಟಿ ಆಗ್ತಾನ, ಬಾಗ್ತಾನ. ಅದಕ್ಕ ಅಪೇಕ್ಷೆ ಅಂತಕ್ಕಂಥದ್ದು ಮುತ್ತುವುದಲ್ಲ. ಅಪೇಕ್ಷೆಕ್ಕಿಂತಲೂ ನಿರಪೇಕ್ಷ ಶ್ರೇಷ್ಠ ಅದ. ನಿರಪೇಕ್ಷೆ ಅಂತಕ್ಕಂಥದ್ದು ಶ್ರೇಷ್ಠ ಅದ. ಅದಕ್ಕೆ ದಯಮಾಡಿ ನಿಮ್ಮ ಆನಂದ ನಮಗ್ ಯಾಕಂತ ಕೇಳಿದ್ರ, ಯಾಕ ಬಹಳ ಆನಂದ. ಇವತ್ತ ಈ ನಗರಾಳ ಗ್ರಾಮದ ಕಮಿಟಿಗೆ ಧನ್ಯವಾದ ಹೇಳ್ಬೇಕು. ಹೆಂಗ? ಈ ಕಮಿಟಿ ಹಿರಿಯರಿಗೆ ಕೈ ಮುಗಿದು ಕೇಳ್ಕೋತೇವ್ ನಾವು. ಏನ ನೀವ್ ಆ ಕಡೆ ಹುಲಿಜೇನ್ ಜಾತ್ರೆಗೆ ಅದು ಬಂದ್ರಿ ಅಂದ್ರ ನಮ್ಮ ಊರಿಗೆ ಅಂತೂ ನಾಳೆ ಹಾಕಿ ಹೋರಿ. ನಮ್ಮ ಊರಾಗ ಒಮ್ಮೆ ಬಂದು ನಮ್ ಭರಮದೇವ್ರ ಗುಡಿಯಾಗದ ಕಾಲ ಹಾಕಿ ನಮ್ಮ ಮಂದಿಗೆ ಒಂದ್ ಕಲಿಸಿ ಹೋರಿಪ್ಪ ನಿಮ್ದು. ಹೌದೌದು, ಜಾತ್ರೆ ಗಟ್ಟಿ ಮಾಡುದು. ಯಾಕಂತ ಕೇಳಿದ್ ಚಲೋ ಮಂದಿ. ಯಾಕಂದ್ರ ಒಬ್ರೇ ಹಂಗ ಹಿಂಗ ತಿಳಿ ಏನಂದ್ರ ನಾವ್ ಏನ್ ಹಾಡಿದ್ರು ಸುಮ್ಮನೆ ಕೂತಾರ. ನಿರಪೇಕ್ಷ ಮಂದಿ ಹಂಗ ಈ ಭಾವ ನಿರಪೇಕ್ಷ ಭಾವ ಯಾವಾಗ ಬರ್ತದ ನೋಡು, ಅವಾಗ ಒಂದೊಂದ್ ಅಪೇಕ್ಷೆ ಮಾಡ್ತಾನೆ. ಮೇಳ ಬರೇ ಹಂಡಿವೆಲ್ದಾಗ ಹೆಸರು ಹಾಕ್ಲಿಕ್ಕಂದ್ರೆ ಜಗಳ ತೆಗಿತ. ನಾ ಚೇರ್ಮನ, ನಾ ವೈಸ್ ಚೇರ್ಮನ, ನಾ ಸೆಕ್ರೆಟರಿ. ಸ್ವಾರ್ಥ ಅಪೇಕ್ಷೆ ನೋಡ್ರಿ ನೀವು. ಒಂದೊಂದ್ ಮೇಳ ಜೀಪ್ನ ಮುಂದ್ ಕುಂಡ್ರು ಕಾಲ ಮೇಳ ಮುರಿದವ್ರಿ. ಬರೇ ಜೀಪ್ನ ಮುಂದ್ ಕುಂಡ್ರು ಕಾಲಾಗ ನಮ್ಮ ಮುಂದೆ ಮಾದ್ನಿ ಒಂದ್ 7 ಮೇಳ ಮುರಿದವಲ್ ಗುಳಿ. ಹಿಂದ್ ಕುಂಡ್ಸಣ ಇಳಿದೇ ಹೋದವು, ಹಿಂದ್ ಕುಂಡ್ಸಣ ಇಳಿದು ಹೋದು. ಎಲ್ಲಿ ಜಾ ಕುಡ್ದಪ್ಪ ಡ್ರೈವರ್ ಹಬ್ಬ ಅವನಂತಿಲಿ ಇಬ್ರು, ಮತ್ತೆ ಎಲ್ಲಾರು ಮುಂದೆ ಕೂತ್ರಿ ಹಂಗ ಹೋಗುಳ್ಳಿ. ಅಡಿಕೆ ಮಂದಿ ಕಾಡ್ ಮಾಡ್ತಾರಲ್ಲ ಅವ್ ಬಿಡ್ಲಾಕ, ಅದ್ರ ಫೋಟೋ ಹಾಕು ಕಾಲಾಗ ಮ್ಯಾಲ ಮುರಿದು ಅಣಿಕಿ ನಮ್ಮಲ್ಲಿ ಮುರಿತಲ್ಲ ಮೊನ್ನೆ ಒಂದು. ಯಾಕಂತ ಕೇಳಿದ್ರ ಭಾಳ ಕೆಟ್ಟ ಅಪೇಕ್ಷೆ. ಹಿಡಿಸಿ ನೀವ್ ಹಿಡಿಸಿದ್ರೇನು? ಯಾನ್ ಪಾಸ್ ಇಲ್ರಿ. ಯಾಕಂತ ಕೇಳಿದ್ರ ಭಾಳ ಕೆಟ್ಟ ಬರೀ ಫೋಟೋ ರೀ, ಅದ್ರ ಯಾನ್ ದೊಡ್ಡದಾಗಿತ್ತು. ಹೌದೌದು. ಹಂಗ ಯಾವಾದ ಏನ್ ಅಪೇಕ್ಷೆ ಮಾಡ್ಬೇಡ್ರಿ. ಆ ಮಸೂಬ ನಿಮ್ ಮನಸ್ಸಿನಾಗ ಅವ ನಿಮ್ಮನ್ನ ಹಿಡಿದಿರ್ತಾನ. ಯಾರು ದುಡ್ದಾರ ಎಲ್ಲ ಗೊತ್ತದವ್, ನೀವ್ ಯಾನ್ ಹೇಳಬೇಕಾಗಿಲ್ಲ. ಯಾರು ದುಡ್ದಿರ್ತಾರ ಅವ್ರಿಗೆ ಪಗಾರ ಕೊಡ್ತಾನ, ಯಾರು ದುಡಿಯಂಗಲ್ಲ ಅವ್ರಿಗೆ ನೂಕಿ ಬಿಡ್ತಾನ. ಅವ ಎಲ್ಲ ಅವನ ಇಚ್ಛೆ. ನಾವೇನ್ ಹಂಗ ಹಿಂಗ ಏನ್ ಅಪೇಕ್ಷೆ ಇಟ್ಟು ದುಡುದಿಲ್ಲ. ಈ ಅಪೇಕ್ಷೆ ಇಟ್ಟು ದುಡಿಬೇಡ್ರಿ. ಯಾವ ನಿಮಗೊಂದ್ ಆ ಕುರ್ಸಾಲ ಮಾತು ಕೇಳಿ ನೀವು ಮನ್ಯಾಗೆಲ್ಲ ಬೆಂಕಿ ಹಚ್ಕೊಂಡ್ರಿ ಬಾಳ ಗಿರಕ್ ಮಂಗದದು. ಹೆಂಗ ಅಪೇಕ್ಷೆ ಮಾಡಿ ಏನ್ರಿ ಮಾಡಕ್ ಹೋಗ ಏನ್ರಿ ಆಗ್ತದ ಆಗುದೇ. ನೀವು ಬಹಳ ಅಪೇಕ್ಷೆ ಮನ್ಯಾಗ ಹೋಗಾನ ನೀವು ಮಾಲಕರಿಗೆ ನಾಳಿಗೆ ಒಂದು ತೊಲಿ ತಂದ್ರೆ ರೊಟ್ಟಿ ಅಂದ್ರ ಹೌದು ಹಿಡಿತಿ ತಿಡ್ಡ ತೀಟ ಹಾಕೋತು.
ಅದು 1,45,000 ಆಗ್ಯದ ಏನ್ ಮಾಡುದು ಎಷ್ಟು ಅಪೇಕ್ಷೆ ಮಾಡಿದ ಕೆಲಸ ಆಗ್ತದ ಏ ರೊಕ್ಕ ರಗಡವಲ್ಲ ಕಾಕ ಕುರಿಯನ ರೊಕ್ಕ ರಗಡ ತಂದ್ ಕೊಡ್ರಿ ಆಯ್ಗಳಿಗೆ ಅಂದ್ರ ಈ ಬೆಂಕಿ ಹಚ್ಚಿ ಮನಿಗಿ ಯಾಕ ಹಂಗೇನು ಇಲ್ಲ ಹಾ. ನೀವು ಒಂದು ಮಾತು ಹೇಳ್ತಾ ಏನ ನಿಮಗೊಂದು ಮಾತತ್ ಹೆಂಗತ್ ಕೇಳಿದ್ರ ಹೆಂಗ ಈಗ 1000 ತೊಲಿ ಬಂಗಾರಗ 100 ತೊಲಿ ಬಂಗಾರ ಕೊಳ ಹಾಕೊಂಡ್ರು ತಿಳ್ಕೊ ಐತಿ ಆ? ಹಾ ಆ ಬಂಗಾರಗೆ ಕಿಮ್ಮತ್ತಿಲ್ಲ ಮತ್ತೆ ಅದಕ್ಕೆ ಮಾತದಪ್ಪ ಅದಕ್ಕೆ ದೊಡ್ಡ ಕಿಮ್ಮತ್ತಿಲ್ಲ ಹಾ ಎಷ್ಟೇ ನಿಮ್ಮ ಕೊಳ್ಳಾಗ 5 ಗುಂಜಿರ್ಲಿ ಆ ಗುಳ್ಳಿಗೆ ಕಿಮ್ಮತ್ತದ ಗುಳ್ಳಿಗೆ ಕರ್ಮಣಿ ಕಿಮ್ಮತ್ ಹೌದು ಹೌದು ಅಟ್ ಮಾನ್ನೊಂದು ಮದುವೆ ಆಯ್ತು ಆ? ಬೇಸಿ ಅಡ್ಡಲ್ ಗುಳ್ಳಿದ್ದು ಗುಳ್ಳಿ ಹೆಂಗ ಹೋದು ಮೊದಲ್ ನಾವ್ ಎಂಡ್ರದ ಬರೋಳಗ ಕಿಟ್ಟಿಟ್ಟಿದ್ದು ಸಣ್ಣ ಸಣ್ಣ ಮತ್ ಮಾನ್ಯ ಇಟ್ಟು ಅಡ್ಡಾಗಲ್ಲ ಏಯ್ ಹಾ ಅದು ಈಗಿನ ಸುದ್ದಿ ಅಂತ ಕೇಳಬೇಡ ನೀ ಯಾಕ ಹೆಣ್ಣು ಸಿಗಬೇಕಾದ್ರೆ ದುರ್ಲಭವಾಗಿ ಹೋಗ್ಯದ ಹಾ ಹೌದು ಹೌದು ಒಂದ್ ಥೊಡೆ ಏನೇನೆ ಹುಡುಗಿ ಏನ್ ಮಾಡ್ತಾರ ನೌಕರಿ ಇದ್ರಿ ಕೊಡ್ತೇವ್ರಿ ಹಾ ಆ ಮಗ ಕಾರ್ಯ ಕೊಡಲ್ ಕರೆ ಹಿಂಗ ನೌಕರಿ ಇದ್ರಿ ಕೊಡ್ತೇವ್ ಮುಂದ್ ಬಂದೇನಾಯ್ತು ಏನ ಗಂಟಣ ಮಾಡಿಸಿ ಕೊಟ್ರಿ ಹಾ ಹೆಣ್ಣು ಕೊಡ್ತೇವು ಹೆಣ್ಣು ಕೊಡ್ತೇವ್ ಇಲ್ಲ ಅದ್ರಿಲ್ಲ ಅಣ್ಣ ಹಿಂಗ್ ಕರಾರ್ ನಡೀತು ಕರಾರ್ ನಡಿಯನ್ನ ಮನೆ ಆಕಿ ಸಸಿ ಮಾಡ್ಕೊಳಕ್ಕೆ ಅತ್ತಿಗೆ ತಾಕಿತ್ ಮಾಡ್ತಿಳು ಏನತ್ತ ನಾ ಮಾಡ್ಕೋಬೇಕಾದ್ರೆ ನನ್ನ 2 ಕಂಡೀಷನ್ ಒಂದಳಕಿ ಏನ ನೋಡ್ರಿ ನನಗ 10 ತೊಲಿ ಬಂಗಾರ ಬೇಕು ಹಾ ಇದು ಒಂದೇ ಮಾತ ಒಂದೇ ಮಾತ ಎರಡನೇದು ನನಗ್ ಹೊಲ್ದಾಗ ಕೆಲಸ ಆಗಂಗಿಲ್ಲ ಹಾ ನಾ ರೊಟ್ಟಿ ಮಾಡಕ್ಕೆ ಅಲ್ಲ ಇವ್ 2 ಹೇಳಿದ ಕರಾರ ಹಾ ಅವಾಗ ಕ್ಯಾತಿದ್ದಕ್ಕೆ ಉತ್ತರ ಕೊಟ್ಟಳು ಏನ ಏ ಬಾಯಿ ನಿನಗೇನ ಹೊಲ್ದಾಗ ಕೆಲಸ ಹಚ್ಚಂಗ್ಲ ಅಂದ್ರಕಿ ಹಾ ಮನ್ಯಾಗ ಹಟ್ಟೆ ಯಾಕೆ ಹೊಲ್ದಾಗ ಕೆಲಸ ಹಚ್ಚಂಗ್ಲ ಅಂದ್ರ ನಿನಗ್ 10 ತೊಲಿ ಬಂಗಾರ ಹಾಕ್ಬೇಕಾದ್ರೆ ಈ ಕಡೆ 5 ಎಕರೆ ಮಾರಿ ಮೊದಲೇ ಹಚ್ಚಿರ್ತಿ ಒಳತಳಕಿ ಹತ್ತಿ ಹೌದೌದು ಹಂಗ ಕಾಲದ ಹಾ ದಯಮಾಡಿ ಹಾ ಯಾಕಂತ ಕೇಳಿದ್ರೆ ರೈತರ ಅಂತ ಶ್ರೇಷ್ಠವಾದಂತ ಮಂದಿ ಯಾಕ ದುಡುಕಿ ಮಂದಿ ಚಲೋ ನೌಕರಿಕ್ಕಿಂತಲೂ ತುಡುಕಿ ದುಡಿಯೋರು ಶೇತಕರಿ ಮಂದಿ ಹೊಲ ಒಕ್ಕಲಿಗರ ಬಹಳ ಒಳ್ಳೇದು ಈಗೆಲ್ಲ ಸೇತಿ ಮೇಲೆ ಅದಲ್ಲ ಸರ್ಕಾರ ಎಲ್ಲಾನು ಎಲ್ಲ ಹಿರಿಯರು ಹೇಳಾರಲ್ಲ ಕೋಟ್ ವಿದ್ಯೆಕ್ಕಿಂತಲೂ ಮೇಟಿ ವಿದ್ಯೆನೇ ಶ್ರೇಷ್ಠ ಮೇಟಿ ವಿದ್ಯೆನೇ ಶ್ರೇಷ್ಠ ಅಂದಾನ ಹಾ ಜಗತ್ತಕ್ಕೆಲ್ಲ ಅನ್ನ ಹಾಕುವಂತವ ರೈತನ ರೈತ ಮುಂದೆ ನೀವು ಯಾರ ಹೆಣ್ಣು ಮಕ್ಕಳಿಗೆ ಕೊಡೋರಿದಿರಿ ಹಾ ನಮ್ಮದೊಂದು ಪ್ರೀತಿ ಪ್ರೇಮ ನಿಮ್ಮ ವಿನಂತಿ ಅದ ಏನ ದಯಮಾಡಿ ರೈತರಿಗೆ ಕೊಟ್ರಿ ಅಂದ್ರೆ ಒಳ್ಳೇದಾದ ಅಂತ ಹೇಳಿ ಹೌದು ನಿಮಗೊಂದು ವಿನಂತಿ ಮಾಡ್ಕೊಂಡು ಹೌದು ಈಗ ಬಹಳ ಮಾತಾಡ್ಲಾರ್ದೇನೆ ಹೌದು ನಾಕೆ ನೋಡಿ ಚಾಲ್ ಹಾಡಿ ಒಂದ್ 4 ನುಡಿ ಚಾಲ ಹಾಡಿ ಹೌದು ಮುಂದ ಆರ್ತಿ ನಾವು ಯಕ್ಷಂಬ ಬೀರಪ್ಪನ ಜಾತ್ರೆಗೆ ಹೋಗ್ಬೇಕಂತೇಳಿ ಪ್ರೇಮಿಟ್ಟೇವಿ ಹಾ ಅದಕ್ಕೆ ದಯಮಾಡಿ ಹಾ ನಾವು ಏನೋ ಪ್ರೇಮದಿಂದ ಭಗವಂತ ಬೀರ್ಲಿಂಗೇಶ್ವರ ಏನೋ ಕುಡಿಸ ನಾವು ಆ ಕಡೆ ಬರೋ ಮಂದಿನೂ ಅಲ್ಲ ಹಾ ಹೌದೌದು ಅಚೇನೆ ಕೂಡ್ಯದ ಕೂಡ್ಯದ ಅದಕ್ಕೆ ಭಗವಂತನ ಸೇವೆಕ ಇಲ್ಲಿ ವರ್ಷ ಕೂಡಿಸ್ತಾನೆ ಅಲ್ಲ ಕೂಡಿಸ್ತಾನ ಹಾ ಎರೆ ತಾವೆಲ್ಲ ಪ್ರೇಮಿಟ್ಟಿರಿ ಹಾ ಬಹಳ ಸಂತೋಷದ ಮಾತಾ ಹೋರಿ ಯಾಕ ನೀವೊಂದ್ ಕೆಲಸ ಮಾಡಬಾ ಬೇಯ್ತೀರಂದ್ರ ನಾವೊಂದ್ ಮಾತು ಹೇಳ್ತೀನಿ ಮನ್ಯಾಗ ಬೇಯ್ತಾರ ಇಲ್ಲ ನಾವೊಂದ್ ಹೇಳ್ದ ಮಾಡಿಬಿಡ್ಬ ಹೆಂಗ ಮನಿಗ್ ಹೋಗೋ ಮುಂದ್ ಬಾಯಾಗ ತಂಬಾಕ್ ಹಿಡಿದು ಬಿಡುದು ತಂಬಾಕ್ ಹಿಡಿದ್ರೆ ಬೇಯ್ದ್ರ ತಿಳಿನಿ ಕಲ್ಸಾಕ್ರಿ ಮನಗಾಣ ಒಂದು ಬೋರ್ಮಾಳ ತಗೊಂಡು ಹೋಗಿ ಕೈಯಾಗಿ ಹಿಂಗ್ ಹಿಡ್ಕೊಂಡು ಬಾ ನನ್ನ ರಾಜ ಅಂತಾರ ಅವ್ರು ಇರ್ಲಿ ತಾವೆಲ್ಲಾ ಪ್ರೇಮಿಗಳೇ ಸಂತೋಷದಿಂದ ಹಾ ಬಹಳ ಸಂತೋಷದಿಂದ ಆನಂದ ಐತಿ ಎಲ್ಲಾ ಕತ್ ಕೇಳಿದ್ರ ಹಾ ಅಗದಿ ಸಂತೋಷದಿಂದ ಕೇಳಿರಿ ಎಲ್ಲಾ ನಗುತ್ತೆ ಕೂತಾವ ನೋಡ್ ಮಂದಿ ಯಾಕತ್ ಕೇಳಿದ್ರ ಯಾಕ ನಗು ಎಲ್ಲಾರಿಗೆ ಬರಂಗಿಲ್ಲ ಹೆಂಗ ಮನುಷ್ಯ ಒಂದು ವಿನಂತಿ ಅದ ನಿಮ್ಗೆಲ್ಲಾರಿಗೆ ಏನ ಯಾವಾಗಲೂ ಮನುಷ್ಯ ನಗನೋಗತಿರ್ಬೇಕು ಬರೇ ನಕ್ಕೋತಿದ್ರು ಹುಚ್ಚತ್ತಾರ ಹಂಗಲ್ಲ ಹೆಂಗ ನೋಡು ಮನುಷ್ಯ ಊಟ ಮಾಡಾಗ ನಕ್ಕೋತ್ ಊಟ ಮಾಡ್ಬೇಕು ಹಾ ಕೆಲಸ ಮಾಡಾಗ ನಕ್ಕೋತ್ ಊಟ ಮಾಡ್ಬೇಕು ಹೌದೌದು ಮಕ್ಕಳ ಮುಂದೆ ನಕ್ಕೋತ್ ಮಕ್ಕೋಬೇಕು ಹೌದು ನಿದ್ದೆ ಯಾವಾಗ ಹತ್ತುದು ಯಾರಾಗ ಮಕ್ಕೊಂಡು ಏಳು ಮುಂದೆ ನಗು ತಿಳ್ಬೇಕು ಹೌದು ಬರೀ ನಕ್ಕೋತೆ ಕೂತ್ರಿ ಹಂಗ ಹೋಗುಳೆ ಹುಚ್ಚತ್ತಾರ ಅದಕ್ಕ ಖರೇ ಕೆಲಸ ಮಾಡಾಗ ನಗಬಹುದು ಹಾ ಮಕ್ಕಳ ಮುಂದೆ ನಕ್ಕೋತ ಮಕ್ಕೊಳ್ಬಹುದು ಹಾ ಖರೆ ಏಳು ಮುಂದೆ ನಕ್ಕೋತ ಹೇಳುದು ಕಡಿಮೆ ನಮ್ಮದು 7 ಹೇಳಕ್ ಬಾಳ ಬಿರಿಯದಾಗದ ಹೆಂಗ ಯವ್ವ ನಮ್ದೇನು ಕೇಳ್ತಿ ಶಿವ ಇಲ್ಲ ಯಪ್ಪ ಇಲ್ಲ ಯವ್ವ ಹಂಗ ಕಾಲದ ದಯಮಾಡಿ ತಾವೆಲ್ಲ ನಗುನಗುತ್ತ ಪ್ರಪಂಚದಾಗಿದ್ರಿ ಇರುತ್ತಾನ ನಕ್ಕೋತ್ ಹೋಗೋದು ಆಗಂಗ ಆತದ ಹೋಗಂಗ ಹೋತದು ಹಾ ಇರ್ಲಿ ಗಾಡಿ ಓಡೋಳೆ ನಕ್ಕೋತಿರ್ಬೇಕಾನು ಯಾರ
ಏನ್ ಮಾಡಿದ್ರು ನಿಮ್ ಕರ್ಮ ಹೊಟ್ಟೆ ಬೆನ್ನು ಬಿಡಂಗಲ್ಲ. ಮ್ಯಾಗಿನ ಪರಮಾತ್ಮ ಕೈ ಮಾಡಿ ಅಂದ್ ಕರಿತಾನ ನೋಡು ಅಂದ ಹೋಗುದೇ. ಈ ಭೂಮಿ ರಣಾಜರ್ ಮುಗಿತಂದ್ರ ಒಂದ್ ನಿಮಿಷ ನಮಗ ಜಾಗಿಲ್ಲ ಇಲ್ಲಿ. ಅನ್ನಿನ ಋಣ ಭೂಮಿ ಋಣ ಮುಗಿತಂದ್ರ ಒಂದ್ ನಿಮಿಷ ಸಹಿತ ಇಟ್ಕೊಳಂಗಿಲ್ಲ. ಹೋಗ್ಬೇಕೆ. ಯಾಕಂತ ಕೇಳಿದ್ರ ಯಾಕ ಪರಮಾತ್ಮ ನಮಗೆಂದು ಹುಟ್ಸ್ಯಾನ. ಆವತ್ತೇ ಇಂಥ ದಿನಾನೇ ಇವನು ಸಾವತ್ ಹೇಳಿ ಹೌದು ಬರೆದು ಕಳಿಸ್ಯಾನ ಬೆನ್ನ ಮೇಲೆ. ಹಾ ಅದಕ್ಕ ಏನ್ ಮಾಡಿದ್ರು ನಮಗ್ ಸಾವು ಬಿಡಂಗಿಲ್ಲ. ನಾವು ಬಹಳ ದಿನ ಇರ್ಬೇಕಾದ್ರೂ ಅಪೇಕ್ಷೆ ಮಾಡಿದ್ರು ಇಡಂಗಿಲ್ಲ. ಹಾ ಇರುತ್ತಾನ ಏನ್ ಮಾಡು ಪರಮಾತ್ಮ ಅಂತ ಹೇಳಿ ಅವನ ಮ್ಯಾಗ ನಿಸ್ವಾರ್ಥ ನಿರಪೇಕ್ಷದಿಂದ ಇದ್ದೇವ ಅಂದ್ರ ಬಹಳ ದಿನ ಇಡ್ತಾನ. ನಿರಪೇಕ್ಷೆ ಇದ್ದೇವ ಅಂದ್ರ ಬಹಳ ದಿನ ಇಡ್ತಾನ. ನಮ್ಮಲ್ಲಿ ಒಂದು ಮುದುಕ ಅದ, ಒಟ್ಟು ನಿರಪೇಕ್ಷೆನೆ. ಯಾರಿಗೆ ಬೇಡುದಿಲ್ಲ, ಕಾಡುದಿಲ್ಲ, ಹೇಳುದಿಲ್ಲ, ಕೇಳುದಿಲ್ಲ. 110 ವರ್ಷ ಆಗ್ಯಾವ ಗುಳೆ ಅವನಿಗೆ. ಯಾರು ಬಸಪ್ಪ ಮುತ್ತೇನು ಒಲೆ ಯಾ ಬಸಪ್ಪ ಕೆಸ್ಕೊಂಡ. ಯಾಕಂತ ಕೇಳಿದ್ರೆ ನಿರಪೇಕ್ಷ ಬಹಳ ಮುತ್ತುದು. ಹಾ ಹಂಗ ನಿರಪೇಕ್ಷ ನಡ್ರಿ. ತಮಗೂ ನಿಮಗೂ ಎಲ್ಲಾರು ಪರಮಾತ್ಮ ಒಳ್ಳೇದನ್ನ ಮಾಡ್ತಾನಂತ ಮಾತು ಹೇಳಿ ಒಂದು 4 ನೋಡಿ ಚಾಲ ಹಾಡಿ ಮುಂದೆ ನಾವು ನೀವೆಲ್ಲಾರು ಕೂಡಿಕೊಂಡು ಬೆಳಗಿನ ಜಾವ ಬಹುತೇಕ 6 ಗಂಟೆ ಆಗುತ್ತಾನೆ ಕೆಲಸ ಮಾಡೋದು ಬಹುತೇಕ ಆಗ್ತದ ಚಾಲ ಹೊಡೆದ್ರಾಗ. ಅದಕ್ಕೆ ದಯಮಾಡಿ ಆ ಚಾಲವನ್ನು ಹಾಡಿ ನಾವು